ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಇದೆ. ಏನಪ್ಪಾ ಅಂದ್ರೆ ಕರ್ನಾಟಕ ಸರ್ಕಾರ ಒಂದು ಗೌರ್ಮೆಂಟ್ ಜಾಬ್ ಅಸ್ಪಿರೆಂಟ್ಸ್ಗಳಿಗಾಗಿ ಏನು ಮಾಡೈತಿ, 3 years ಆಫ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟೈತಿ. 3 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟೈತಿ. ಈ ಒಂದು ಇದರ ಕುರಿತು ಒಂದು ಅಧಿಸೂಚನೆ, ಗೆಜೆಟ್ ಅಧಿಸೂಚನೆ ಎಂದು ಬಂದಿಪ್ಪ ಅಂದ್ರೆ 29/9/2025 ಈ ಕುರಿತು ಗೆಜೆಟ್ ಅಧಿಸೂಚನೆಯನ್ನು ಬಿಡುಗಡೆ ಮಾಡ್ಯಾರು. ಇದರಿಂದ ಏನಾಗತಿ, ಅನೇಕ ವಯೋಮಿತಿ ಮೀರಿದಂತಹ ಒಂದು ಸರ್ಕಾರಿ ನೌಕರಿ ಆಕಾಂಕ್ಷಿಗಳಿಗೆ ಒಂದು ಅನುಕೂಲ ಆಗತಿ. ಇದೊಂದು ಒಳ್ಳೆಯ ನಿರ್ಧಾರ ಅಂತಾನೆ ಹೇಳಬೇಕಾಗತಿ. ಅದರ ಕುರಿತು ಏನಂತ ನೋಡೋಣ ಬರ್ರಿ. ಕರ್ನಾಟಕ ಸರ್ಕಾರದ ನಡಾವಳಿಗಳು. ಈ ನೋಡ್ರಿ ವಿಷಯ, ರಾಜ್ಯ ಸಿವಿಲ್ ಸೇವಾ ಹುದ್ದೆಗಳಿಗೆ ಮಾಡುವ ನೇರ ನೇಮಕಾತಿಗಳಲ್ಲಿ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನು 1 ಬಾರಿಯ ಕ್ರಮವಾಗಿ ಸಡಿಲಿಸುವ ಕುರಿತು. ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ದಲ್ಲಿ 1 ಬಾರಿಯ ಒಂದು ಕನ್ಸೆಷನ್ ಆಗಿ ಏನು ಮಾಡ್ಯಾರಪ್ಪ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ನೀಡ್ಯಾರು. 29/9/2025 ಇದನ್ನ ಪ್ರಕಟಣೆ ಮಾಡ್ಯಾರು. ಮೊದಲನೇದು ಏನಪ್ಪ ಅಂದ್ರೆ, ಮೊದಲನೇ ಒಂದು ಇಲ್ಲಿ ನೋಡ್ರಿ 6/9/2025 ಪ್ರಕಾರ ಒಂದು ಆದೇಶವನ್ನು ಕೊಟ್ಟಿದ್ದರು. ಆ ಆದೇಶದ ಪ್ರಕಾರ 31/12/2027 ನೇರ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಿ ಹೊರಡಿಸುವ ಅಧಿಸೂಚನೆಗಳನ್ವಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಆಯಾಯ ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ 1 ಬಾರಿಯ ಕ್ರಮವಾಗಿ ಆಸ್ ಎ ಒನ್ ಟೈಮ್ ಮೆಜೂರ್ ಆಗಿ 2 ವರ್ಷಗಳ ಸಡಿಲಿಕೆಯನ್ನು ನೀಡಲಾಗುತ್ತದೆ ಅಂತ ಯಾವಾಗ ಕೊಟ್ಟರಪ್ಪ? ಇದನ್ನ 6/9/2025 ಒಂದು ಗೆಜೆಟ್ ಅಧಿಸೂಚನೆಯಲ್ಲಿ ಇದನ್ನ ಕೊಟ್ಟಿದ್ರು. ಆದ್ರೆ ಈಗ 29/9/2025 ಏನ್ ಮಾಡ್ಯಾರ, ಈ ಒಂದು 6/9/2025 ಒಂದು ಆದೇಶವನ್ನ ಹೊಳೆ ತಗೊಂಡು ಏನ್ ಮಾಡ್ಯಾರಪ್ಪ ಅಂದ್ರೆ 2 ವರ್ಷಗಳ ಸಡಿಲಿಕೆಯನ್ನ 3 ವರ್ಷಗಳಿಗೆ ಹೆಚ್ಚಿಸ್ಯಾರು. ಯಾದಕ್ಕ ಅಂದ್ರೆ ಇಲ್ಲಿ ಏನ್ ಮಾಡಿದ್ರು, ಅನೇಕ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು ಮನವಿ ಸಲ್ಲಿಸಿ ಏನ್ ಮಾಡ್ಯಾರು, 5 ವರ್ಷಗಳ ಸಡಿಲಿಕೆಯನ್ನ ನೀಡಬೇಕಂತ ಗೌರ್ಮೆಂಟ್ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಆದ್ರೆ ಆ 5 ವರ್ಷಗಳ ಬದಲಿಗೆ ಗೌರ್ಮೆಂಟ್ ಏನ್ ಮಾಡೈತಿ, ಈಗ 3 ವರ್ಷಗಳ ಒಂದು ಸಡಿಲಿಕೆ 3 years ಕನ್ಸೆಷನ್ ನೀಡಾಕ, ಅದು ಒನ್ ಟೈಮ್ ಮೆಜೂರ್ ಆಗಿ ಕನ್ಸೆಷನ್ ನೀಡಾಕ ಒಪ್ಪಿಕೊಂಡ ಈ ಒಂದು 29/9/2025 ಒಂದು ಆದೇಶವನ್ನ ಜಾರಿ ಮಾಡೈತಿ. ಇನ್ನು ಮುಂದೆ ನೀವು 31/12/2027 ತನಕ ಏನೇನು ನೋಟಿಫಿಕೇಶನ್ ಹಾಕವು ಅದಕ್ಕೆ ನೀವು ಅರ್ಜಿ ಸಲ್ಲಿಸಿದ್ರೆ ನಿಮ್ಮ ಏಜ್ಗಳಲ್ಲಿ ಈಗ ಇದ್ದಂತ ಮ್ಯಾಕ್ಸಿಮಮ್ ಏಜ್ಗಳ ಜೋಡಿ 3 ವರ್ಷಗಳನ್ನ ಆ್ಯಡ್ ಮಾಡ್ಕೊಂಡ ನೀವು ಕೂಡ ಒಂದು ಅರ್ಜಿಯನ್ನ ಸಲ್ಲಿಸಬಹುದಾಗತಿ.